ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನೀವು ಹುಟ್ಟಿನಿಂದಲೇ ರಾಜರು. ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟುವಂತಹ ಶಕ್ತಿ ನಿಮಗಿದೆ. ಇಂದಿನ ನಿಮ್ಮ ಶ್ರಮವೇ ನಾಳೆಯ ನಿಮ್ಮ ಇತಿಹಾಸ. ಗೆಲುವಿನ ಹಾದಿಯಲ್ಲಿ ಸಾವಿರಾರು ಕಲ್ಲುಗಳು ಎದುರಾಗಬಹುದು, ಆದರೆ ಆ ಕಲ್ಲುಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಏರಿದವನೇ ನಿಜವಾದ ಮೇಷರಾಶಿಯ ಸೈನಿಕ. ನಿಮ್ಮನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಭಯವನ್ನ ನೀವು ಸೋಲಿಸಿದರೆ ಜಗತ್ತೇ ನಿಮ್ಮ ಪಾದದಡಿಯಲ್ಲಿ ಇರುವಂಥದ್ದನ್ನ ನೋಡ್ತೀರ. ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಸಂಚಲನ ಮೂಡುವಂಥದ್ದು. ದೀರ್ಘಕಾಲದ ಯೋಜನೆಯೊಂದು ಕಾರ್ಯರೂಪಕ್ಕೆ ಬರಲು ಇದು ಒಳ್ಳೆಯ ಸಮಯ. ನಿಮ್ಮ ನಾಯಕತ್ವದ ಗುಣಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗುವಂಥದ್ದು. ವ್ಯಾಪಾರಸ್ಥರಿಗೆ ಹಠಾತ್ ಧನಲಾಭದ ಯೋಗವಿದೆ. ವಿಶೇಷವಾಗಿ ತಾಂತ್ರಿಕ ಮತ್ತು ಕಬ್ಬಿಣದ ವ್ಯವಹಾರದಲ್ಲಿರುವವರಿಗೆ ಇಂದು ಅದೃಷ್ಟದ ದಿನ. ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ, ಆದರೆ ಇಂದು ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆಯನ್ನ ಪಡೆಯುವುದು ಮುಖ್ಯ. ಅನಿರೀಕ್ಷಿತ ಮೂಲಗಳಿಂದ ಆದಾಯ ಬರಬಹುದು. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯುವಂಥದ್ದು. ಅದಕ್ಕಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಇನ್ನ ಕುಟುಂಬದಲ್ಲಿ ಸಾಮರಸ್ಯ ಇರುವಂಥದ್ದು. ಹಿರಿಯರ ಬೆಂಬಲದಿಂದ ದೊಡ್ಡ ಸಮಸ್ಯೆಯೊಂದು ಇತ್ಯರ್ಥವಾಗಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಸಾಧ್ಯತೆ ಇದೆ. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಕೂಡಿ ಬರುವಂತಹ ಸಮಯವಿದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿರುವಂಥದ್ದು, ಆದರೂ ಅತಿಯಾದ ಕೆಲಸದ ಒತ್ತಡದಿಂದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವಿಸಬೇಕಾಗುತ್ತೆ. ಇಂದು ಮುಂಜಾನೆ ಶಿವನಿಗೆ ಶುದ್ಧವಾದಂತಹ ನೀರು ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವಂಥದ್ದು. ಇಂದಿನ ಮಂತ್ರವಾಗಿ ಓಂ ನಮಃ ಶಿವಾಯ 108 ಬಾರಿ ಈ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಇದು ಕಾರ್ಯಸಿದ್ಧಿಗೆ ದಾರಿಯಾಗುವಂಥದ್ದು. ಇನ್ನು ಹಸಿದವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅನ್ನವನ್ನ ದಾನವಾಗಿ ಮಾಡಿ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ಕೆಂಪು ಬಣ್ಣಕ್ಕೆ ಆದಷ್ಟು ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ವೃಷಭ ರಾಶಿಯವರು ಇಂದು ಯಾರೋ ಮಾಡಿದ ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ನೆನಪಿಡಿ, ಸಮುದ್ರದ ಹಡಗು ಮುಳುಗುವುದು ಹೊರಗಿನ ನೀರಿಗಿಂತ ಹಡಗಿನ ಒಳಗೆ ಸೇರಿದ ನೀರಿನಿಂದಲೇ. ನಿಮ್ಮ ಒಳಗಿನ ಆತ್ಮವಿಶ್ವಾಸವನ್ನ ಎಂದಿಗೂ ಕೂಡ ಕಸಿಯಲು ಬಿಡಬೇಡಿ. ಇಂದು ನೀವು ಬೀರುವಂತಹ ಶ್ರಮವೇ ನಾಳೆಯ ದಿನ ಜಗತ್ತು ನಿಮ್ಮನ್ನ ತಿರುಗಿ ನೋಡುವಂತೆ ಮಾಡುತ್ತದೆ. ನೀವು ಭೂಮಿಯಂತೆ ಸ್ಥಿರವಾದವರು. ಇಂದು ಜಗತ್ತು ನಿಮ್ಮನ್ನ ನಿಧಾನಿ ಎಂದು ಕರೆದರೂ ಚಿಂತಿಸಬೇಡಿ. ಸ್ಥಿರವಾಗಿ ಹೆಜ್ಜೆ ಇಡುವವನೇ ಗುರಿ ತಲುಪುತ್ತಾನೆ ಎಂಬುದು ನಿಮಗೆ ತಿಳಿದಿರಲಿ. ಇಂದು ಆರೋಗ್ಯವನ್ನ ನೋಡುವುದಾದರೆ ಆರೋಗ್ಯದ ಬಗ್ಗೆ ಅತಿಯಾದಂತಹ ನಿರ್ಲಕ್ಷ್ಯ ಬೇಡ. ಕಣ್ಣಿನ ಉರಿ ಅಥವಾ ಗಂಟಲು ನೋವಿನಂತಹ ಸಣ್ಣ ಸಮಸ್ಯೆಗಳು ಬಾಧಿಸಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ತಾಜಾ ಹಣ್ಣುಗಳ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಸಂಜೆ ಸ್ವಲ್ಪ ಸಮಯ ನಡಿಗೆ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನವಿರುವಂಥದ್ದು. ಸಂಗಾತಿಯು ನಿಮ್ಮ ಭಾವನೆಗಳನ್ನ ಗೌರವಿಸುತ್ತಾರೆ ಮತ್ತು ನಿಮ್ಮ ಕೆಲಸದಲ್ಲಿ ನೆರವಾಗುವಂತಹ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂತಹ ಚಿಂತೆ ದೂರವಾಗಲಿದೆ. ಪ್ರೇಮಿಗಳಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತಹ ಸಂಭವವಿದ್ದು ಮೌನವಾಗಿರುವುದು ತುಂಬಾ ಒಳ್ಳೆಯದು. ಇನ್ನು ಹಣಕಾಸಿನ ಹರಿವು ಕೂಡ ಸುಧಾರಣೆಯನ್ನ ತರುವಂಥದ್ದು. ಬರಬೇಕಾಗಿದ್ದಂತಹ ಹಣ ಸ್ವಲ್ಪ ವಿಳಂಬವಾಗಬಹುದು. ಕುಟುಂಬದ ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚಿನ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ. ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸುವುದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಬಹಳ ಮುಖ್ಯ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡುವಾಗ ಮೃದುವಾಗಿರಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಿ ಮಾಡಲು ಇದು ಒಳ್ಳೆಯ ಸಮಯ. ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಕೃಷಿ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಕೂಡ ಲಾಭದಾಯಕವಾದಂತಹ ದಿನ. ಇಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಶಿವ ಅಷ್ಟೋತ್ತರವನ್ನ ಪಠಿಸಿ. ಈಶ್ವರನಿಗೆ ಅಭಿಷೇಕ ಮಾಡುವುದು ಅಥವಾ ಬಿಲ್ಪತ್ರೆಯನ್ನ ಅರ್ಪಿಸುವುದು ಮಾನಸಿಕ ಶಾಂತಿಯನ್ನ ನೀಡುವಂಥದ್ದು. ಇನ್ನು ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಇಂದು ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸಿ ಅಥವಾ ಬಿಳಿ ಕರವಸ್ತ್ರವನ್ನ ಬಳಸಬೇಕಾಗುತ್ತೆ. ಇನ್ನು ಹಸಿದವರಿಗೆ ಅಥವಾ ಪ್ರಾಣಿಗಳಿಗೆ ಸ್ವಲ್ಪ ಅನ್ನವನ್ನ ನೀಡಲು ಪ್ರಯತ್ನಿಸಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ಚಂದ್ರ ಮತ್ತು ಶುಕ್ರನ ಬಲವನ್ನ ಹೆಚ್ಚಿಸುವಂಥದ್ದು. ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರು ನೀವು ಒಂದೇ ಸಮಯದಲ್ಲಿ 16 ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದ್ದೀರಿ.
ನಿಮ್ಮ ಮೇಲಿರುವಂತಹ ಆತ್ಮವಿಶ್ವಾಸವನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಇಂದಿನ ನಿಮ್ಮ ಪ್ರಯತ್ನವೇ ನಾಳೆಯ ಇತಿಹಾಸ. ಜಗತ್ತು ನಿಮ್ಮನ್ನ ನಿಂತು ನೋಡುವಂತೆ ಮಾಡಬೇಕಾದರೆ ನೀವು ಮೊದಲು ನಿಮ್ಮ ಸೋಲುಗಳನ್ನ ಮೆಟ್ಟಿ ನಿಲ್ಲಬೇಕು. ವೇಗವಾಗಿ ಓಡುವವನಿಗಿಂತ ಸ್ಥಿರವಾಗಿ ಓಡುವವನಿ ಗುರಿಯನ್ನ ತಲುಪುತ್ತಾನೆ. ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಅತಿದೊಡ್ಡದಾದಂತಹ ಆಯುಧ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ಮಾತುಗಾರಿಕೆ ಭಾರಿ ಮನ್ನಣೆ ಸಿಗುವಂಥದ್ದು. ಹೊಸ ಪ್ರಾಜೆಕ್ಟ್ಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಯೋಗವಿದೆ. ವಿಶೇಷವಾಗಿ ತಾಂತ್ರಿಕ ಮತ್ತು ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಸುವರ್ಣ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಆರ್ಥಿಕವಾಗಿ ಇಂದು ನಿಮಗೆ ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದಂತಹ ಆದಾಯ ಬರಬಹುದು. ಆದರೆ ನಿಮ್ಮ ವಿಲಾಸಿ ಜೀವನಕ್ಕಾಗಿ ಹಣ ವ್ಯಯಿಸುವ ಮೊದಲು ಸ್ವಲ್ಪ ಯೋಚನೆಯನ್ನ ಮಾಡಿ. ಉಳಿತಾಯದ ಕಡೆಗೆ ಗಮನವನ್ನ ಹರಿಸುವುದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣ ಇರುವಂಥದ್ದು. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಂತಹ ದಿನ. ಅವಿವಾಹಿತರಿಗೆ ಇಂದು ಮನ ಮೆಚ್ಚುವಂತಹ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ. ಒಡ ಹುಟ್ಟಿದವರಿಂದ ನಿಮಗೆ ಆರ್ಥಿಕ ಸಹಾಯ ಅಥವಾ ಸಲಹೆ ಕೂಡ ಸಿಗಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹದಾಯಕವಾದಂತಹ ದಿನ. ಆದರೂ ಅತಿಯಾದ ಕೆಲಸದಿಂದಾಗಿ ಸಂಜೆ ವೇಳೆಗೆ ಸ್ವಲ್ಪ ಕಣ್ಣಿನ ಆಯಾಸ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹಸಿರು ತರಕಾರಿಗಳನ್ನ ಸೇವಿಸಬೇಕಾಗುತ್ತೆ. ಇಂದು ಬೆಳಗ್ಗೆ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗುತ್ತವೆ. ಇಂದು ಹಸಿರು ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರವನ್ನ ಧರಿಸಿ. ಇದು ನಿಮ್ಮ ರಾಶಾಧಿಪತಿ ಬುಧನ ಅನುಗ್ರಹಕ್ಕೆ ಕಾರಣವಾಗುವಂಥದ್ದು. ಇನ್ನು ಬೆಳಗ್ಗೆ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನ ನೀಡುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕೂಡ ಕ್ರಮೇಣ ಕಡಿಮೆಯಾಗುವಂಥದ್ದು. ಇಂದು ಬಡವರಿಗೆ ಸ್ವಲ್ಪ ಹೆಸರು ಬೇಳೆ ಅಥವಾ ಹಸಿರು ತರಕಾರಿಯನ್ನು ದಾನವಾಗಿ ಮಾಡಬೇಕಾಗುತ್ತೆ. ಇದು ನಿಮ್ಮ ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ದೂರ ಮಾಡುವಂಥದ್ದು. ಶುಭ ಸಂಖ್ಯೆಯಾಗಿ 5-3 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಕಟಕ ರಾಶಿಯವರು ನೀವು ಭಾವಜೀವಿಗಳಾದರೂ ನಿಮ್ಮಲ್ಲಿ ಅಪ್ರತಿಮ ತಾಳ್ಮೆ ಇದೆ. ಇಂದು ಜನರು ನಿಮ್ಮನ್ನ ಕಡೆಗಣಿಸಿದರೂ ಚಿಂತಿಸಬೇಡಿ. ಕಾಲ ಬದಲಾದಾಗ ನಿಮ್ಮ ಬೆಲೆ ಅವರಿಗೆ ತಿಳಿಯುತ್ತದೆ. ಸತತ ಪ್ರಯತ್ನವೇ ಯಶಸ್ಸಿನ ಏಕೈಕ ಮಂತ್ರ. ಸಿಂಹ ಕಾಡಿಗೆ ರಾಜನಾಗುವುದು ಯಾರೋ ಪಟ್ಟ ಕಟ್ಟಿದ್ದಲ್ಲ, ತನ್ನ ಸ್ವಂತ ಶಕ್ತಿಯ ಮೇಲಿರುವಂತಹ ನಂಬಿಕೆಯಿಂದ. ಬೇರೆಯವರ ಮಾತು ನಿಮ್ಮ ಗುರಿಯನ್ನ ಬದಲಿಸದಿರಲಿ. ನಿಮ್ಮ ಮೌನವೇ ನಾಳೆ ನಿಮ್ಮ ಗೆಲುವಿನ ಅಬ್ಬರವಾಗುವಂಥದ್ದನ್ನ ನೋಡ್ತೀರ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ದೀರ್ಘಕಾಲದ ಬಾಕಿ ಕೆಲಸಗಳು ಇಂದು ಪೂರ್ಣಗೊಳ್ಳುವಂತಹ ಲಕ್ಷಣಗಳಿವೆ. ವ್ಯಾಪಾರಸ್ಥರಿಗೆ ಹಠಾತ್ ಧನ ಲಾಭದ ಅಥವಾ ಹೊಸ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆ ಇರಲಿ. ಇಲ್ಲವಾದರೆ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಉಂಟಾಗಬಹುದು. ಇನ್ನು ಆರ್ಥಿಕವಾಗಿ ಇಂದು ಸಕಾರಾತ್ಮಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಲಾಭ ದೊರೆಯಲಿದೆ. ಭೂಮಿ ಅಥವಾ ವಾಹನ ಖರೀದಿ ಮಾಡುವಂತಹ ಆಲೋಚನೆ ಇದ್ದರೆ ಇಂದು ಅದಕ್ಕೆ ಪೂರಕವಾದ ಮಾತುಕತೆಗಳು ನಡೆಯಬಹುದು. ಅನಗತ್ಯ ಐಷಾರಾಮ್ಯ ವಸ್ತುಗಳ ಮೇಲೆ ಹಣ ವ್ಯಯಿಸುವುದನ್ನು ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುವಂಥದ್ದು. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಇದೆ. ಸಂಜೆ ವೇಳೆಗೆ ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಸಂತೋಷದ ವಾತಾವರಣವಿರುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಇಂದು ಸ್ವಲ್ಪ ಕಾಳಜಿ ಇರಲಿ. ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಅಥವಾ ಅಜೀರ್ಣದ ಸಮಸ್ಯೆ ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ತಾಜಾ ಹಣ್ಣುಗಳ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಅಕ್ಕಿ ಅಥವಾ ಮೊಸರನ್ನ ದಾನವನ್ನ ಮಾಡಿ. ಇದರಿಂದ ಚಂದ್ರನ ಅನುಗ್ರಹ ಲಭಿಸಿ ಮಾನಸಿಕ ನೆಮ್ಮದಿ ಸಿಗುವಂಥದ್ದು. ಇಂದಿನ ಮಂತ್ರವಾಗಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಿ. ಇಂದು ಮನೆಯಿಂದ ಹೊರಡುವ ಮೊದಲು ನಿಮ್ಮ ತಾಯಿಯ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆಯಿರಿ. ಇದು ನಿಮಗೆ ರಕ್ಷಾ ಕವಚದಂತೆ ಕೆಲಸವನ್ನ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿಯವರು ನೀವು ಹುಟ್ಟಿನಿಂದಲೇ ಗೆಲ್ಲುವವರು. ಇಂದಿನ ನಿಮ್ಮ ಶ್ರಮವೇ ನಾಳೆಯ ನಿಮ್ಮ ಸಾಮ್ರಾಜ್ಯದ ಅಡಿಪಾಯ. ಸೋಲಿಗೆ ಹೆದರಬೇಡಿ, ಗರ್ಜಿಸುವಂತಹ ಶಕ್ತಿ ನಿಮ್ಮಲ್ಲಿದೆ. ಕಾಡಿನಲ್ಲಿ ಪ್ರಾಣಿಗಳು ಎಷ್ಟೇ ಇದ್ದರೂ ಸಿಂಹವೇ ರಾಜ. ಹಾಗೆಯೇ ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ಆತ್ಮವಿಶ್ವಾಸ ಇದ್ದರೆ ನೀವೇ ವಿಜೇತರು. ನಿಮ್ಮ ದಾರಿಯಲ್ಲಿ ಬರುವ ಕಲ್ಲುಗಳು ನಿಮ್ಮನ್ನ ತಡೆಯಲು ಬರುವುದಿಲ್ಲ. ನಿಮ್ಮ ಏಳಿಗೆಗೆ ಮೆಟ್ಟುಗಳಾಗಿ ಬರುವಂತದ್ದನ್ನ ನೀವು ನೋಡ್ತೀರ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಹೆಚ್ಚಿನ ಮನ್ನಣೆ ಸಿಗುವಂತದ್ದು. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಗೆ
ಉದ್ಯೋಗಿಗಳಿಂದ ನಿರೀಕ್ಷಿತವಾದಂತಹ ಲಾಭ ದೊರೆಯಲಿದೆ. ಸರ್ಕಾರಿ ಕೆಲಸದಲ್ಲಿರುವವರಿಗೆ ಇಂದು ಪ್ರಗತಿಪರವಾದಂತಹ ದಿನ. ಆದರೆ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಅಹಂಕಾರ ಬೇಡ, ಆದಷ್ಟು ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಸಬಲರಾಗುತ್ತೀರಿ. ಆಕಸ್ಮಿಕ ಧನಲಾಭದ ಯೋಗವಿದೆ. ಭೂಮಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದ ಮಾತುಕತೆಗಳು ಯಶಸ್ವಿಯಾಗಲಿವೆ. ಆದರೂ ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಹಣ ವ್ಯಯವಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷ, ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರುವಂಥದ್ದು. ದೂರದ ಪ್ರಯಾಣದ ಯೋಜನೆಯನ್ನ ರೂಪಿಸುವಂತಹ ದಿನ. ಮಕ್ಕಳ ಕಡೆಯಿಂದ ಶುಭ ಸುದ್ದಿಯನ್ನ ಕೇಳುವಂಥದ್ದು. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಅಥವಾ ರಕ್ತದೊತ್ತಡ ಸ್ವಲ್ಪ ಏರುಪೇರಾಗಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವಿಸಬೇಕಾಗುತ್ತೆ. ಇಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೆಂಪು ಅಕ್ಷತೆಯನ್ನ ಹಾಕಿ ಸೂರ್ಯ ದೇವರಿಗೆ ಅರ್ಪಿಸಬೇಕಾಗುತ್ತೆ. ಇನ್ನು ಮುಂಜಾನೆ ಶಿವನಿಗೆ ರುದ್ರಾಭಿಷೇಕ ಅಥವಾ ಕೇವಲ ಶುದ್ಧ ನೀರಿನಿಂದ ಅಭಿಷೇಕವನ್ನ ಮಾಡಿ. ಇದು ಮಾನಸಿಕ ಶಾಂತಿಯನ್ನ ನೀಡುವಂಥದ್ದು. ಇನ್ನು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಬೆಲ್ಲ ಮತ್ತು ಅಕ್ಕಿಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುತ್ತದೆ. ಇನ್ನು ಇಂದಿನ ಜಪವಾಗಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಕೂಡ ಹೆಚ್ಚಾಗುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಜಗತ್ತು ನಿಮ್ಮನ್ನ ಸೋಲಿಸಲು ಸಾವಿರ ದಾರಿಯನ್ನ ಹುಡುಕಬಹುದು. ಆದರೆ ಗೆಲ್ಲಲು ನಿಮ್ಮಲ್ಲಿರುವಂತಹ ಒಂದೇ ಒಂದು ದೃಢ ಸಂಕಲ್ಪ ಸಾಕು. ನಿಮ್ಮ ಶಬ್ದಗಳು ಮೌನವಾಗಿರಲಿ. ನಿಮ್ಮ ಯಶಸ್ಸು ಇಡೀ ಜಗತ್ತಿಗೆ ಕೇಳಿಸುವಂತೆ ಸದ್ದು ಮಾಡಲಿ. ನಿಮ್ಮಲ್ಲಿರುವಂತಹ ಶಿಸ್ತು ಮತ್ತು ತಾಳ್ಮೆಯೇ ನಿಮ್ಮ ಅತಿದೊಡ್ಡದಾದಂತಹ ಆಸ್ತಿ. ಇಂದು ಸಣ್ಣ ಸೋಲು ಎದುರಾದರೂ ಎದೆಗುಂದಬೇಡಿ. ಅದು ನಿಮ್ಮನ್ನ ದೊಡ್ಡ ಗೆಲುವಿನ ಸಿದ್ಧಪಡಿಸುತ್ತದೆ ಎಂಬುದನ್ನ ನೀವು ತಿಳಿದುಕೊಳ್ಳಬೇಕಾಗತ್ತೆ. ಇಂದು ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು, ಸಂಜೆ ಯಾವುದಾದರೂ ಪ್ರೇಕ್ಷಣಿಕ ಸ್ಥಳಕ್ಕೆ ಭೇಟಿ ನೀಡುವಂತಹ ಯೋಗವಿದೆ. ಮಕ್ಕಳ ಕಡೆಯಿಂದ ಶುಭ ಸುದ್ದಿಯನ್ನ ಕೇಳುವಂಥದ್ದು. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಇದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂಥದ್ದು. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿ ನಿದ್ರೆಯಲ್ಲಿ ವ್ಯತ್ಯಯವಾಗಬಹುದು. ಸ್ವಲ್ಪ ಸಮಯ ಧ್ಯಾನ ಅಥವಾ ಹಗುರವಾದಂತಹ ವ್ಯಾಯಾಮ ಮಾಡುವುದರಿಂದ ಮನಸ್ಸು ಪ್ರಫುಲ್ಲವಾಗಿರುತ್ತದೆ. ಇನ್ನು ಹಣಕಾಸಿನ ಹರಿವು ಉತ್ತಮವಾಗಿರುವಂಥದ್ದು. ಹಳೆಯ ಸಾಲವೊಂದು ಮರುಪಾವತಿಯಾಗುವಂತಹ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯಲ್ಲಿ ಹೂಡಿಕೆ ಮಾಡುವಂತಹ ಆಲೋಚನೆ ಇದ್ದರೆ ಇಂದು ಅದಕ್ಕೆ ಚಾಲನೆಯನ್ನ ನೀಡಬಹುದು. ಆದರೆ ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದ ಹಣ ವ್ಯಯಿಸದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯದಕ್ಷತೆ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಂತಹ ಪೈರುಗಳು ಅಥವಾ ಕೆಲಸಗಳು ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಬೆಂಬಲವೂ ಕೂಡ ಸಿಗುವಂಥದ್ದನ್ನ ನೋಡ್ತೀರಾ. ಇಂದು ಮುಂಜಾನೆ ಶಿವನಿಗೆ ಬಿಳಿ ಹೂವು ಅಥವಾ ಅಕ್ಷತೆಯನ್ನ ಅರ್ಪಿಸಿ ಪೂಜೆಯನ್ನ ಮಾಡಿ. ಇದು ಮಾನಸಿಕ ಶಾಂತಿಯನ್ನ ನೀಡುವಂಥದ್ದು. ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಿ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಸಂವಹನ ಕಲೆ ಹೆಚ್ಚಿಸುವಂಥದ್ದು. ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಹೆಸರು ಬೇಳೆ ಅಥವಾ ಹಸಿರು ತರಕಾರಿಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂಥದ್ದು. ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ಜಗತ್ತು ಯಾವಾಗಲೂ ನಿಮ್ಮನ್ನ ಸಮತೋಲನ ತಪ್ಪಿಸಲು ಪ್ರಯತ್ನಿಸುತ್ತದೆ. ಆದರೆ ನೀವು ಎಷ್ಟು ಸ್ಥಿರವಾಗಿ ನಿಲ್ಲುತ್ತೀರಿ ಎಂಬುದರ ಮೇಲೆ ನಿಮ್ಮ ಯಶಸ್ಸು ಅಡಗಿದೆ. ಗಾಳಿ ಬೀಸುವಂತಹ ದಿಕ್ಕು ಮುಖ್ಯವಲ್ಲ, ನೀವು ನಿಮ್ಮ ನೌಕೆಯ ಪಟಗಳನ್ನ ಹೇಗೆ ಕಟ್ಟುತ್ತೀರಿ ಎಂಬುದೇ ಮುಖ್ಯ. ನಿಮ್ಮ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ನಿಸೀಮರು. ಸಣ್ಣ ಸೋಲುಗಳಿಗೆ ಕುಗ್ಗಬೇಡಿ. ನಿಮ್ಮ ಮುಗುಳ್ನಗೆಯೇ ನಿಮ್ಮ ಶತ್ರುಗಳಿಗೆ ದೊಡ್ಡ ಉತ್ತರವಾಗುವಂಥದ್ದು. ಹಿಂದೆ ನಿಮ್ಮ ಗುರಿಯತ್ತ ಒಂದು ಹೆಜ್ಜೆಯನ್ನ ಮುಂದಿಡಬೇಕಾಗತ್ತೆ. ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಬಹಳ ಕ್ರಿಯಾಶೀಲವಾಗಿರುವಂತಹ ದಿನ. ನಿಮ್ಮ ಹೊಸ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಮತ್ತು ಮೇಲಾಧಿಕಾರಿಗಳಿಂದ ಬೆಂಬಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಲಾಭದಾಯಕ ಬದಲಾವಣೆಗಳು ಕಂಡುಬರಲಿವೆ. ವಿಶೇಷವಾಗಿ ಕಲಾತ್ಮಕ ವಸ್ತುಗಳು ಅಥವಾ ಸೌಂದರ್ಯವರ್ಧಕಗಳ ವ್ಯವಹಾರ ಮಾಡುವವರಿಗೆ ಇಂದು ಉತ್ತಮ ಪ್ರಗತಿ ಇದೆ. ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಸಮತೋಲನದ ದಿನ. ಆಕಸ್ಮಿಕವಾಗಿ ಬರಬೇಕಾಗಿದ್ದಂತಹ ಹಣ ನಿಮ್ಮ ಕೈ ಸೇರಬಹುದು. ಆದರೂ ಶೋಕಿ ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಜಾಗರೂಕರಾಗಿರಿ. ಭೂಮಿ ಅಥವಾ ವಾಹನ ಖರೀದಿಯ ಮಾತುಕತೆಗಳಿಗೆ ಇಂದು ಚಾಲನೆಯನ್ನು ಕೂಡ ಸಿಗುವಂಥದ್ದು. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಲು ಅವಕಾಶ ಸಿಗುವಂಥದ್ದು. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಮುದವು ಸಿಗುವಂಥದ್ದು. ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸುವವರಿಗೆ ಇದರಿಂದ ನಿಮ್ಮ ಗೌರವ ವೃದ್ಧಿಯಾಗುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಧೂಳು ಅಥವಾ ಅಲರ್ಜಿಯಿಂದ ಸಣ್ಣ ಪ್ರಮಾಣದ ಶೀತ ಅಥವಾ ಕೆಮ್ಮು ಬಾಧಿಸಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ರಾತ್ರಿ ಲಘು ಆಹಾರ ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಂದು ನಿಮ್ಮ ಉಡುಗೆಯಲ್ಲಿ ಬಿಳಿ ಅಥವಾ ಕ್ರೀಮ್ ಬಣ್ಣದ ಕರವಸ್ತ್ರವನ್ನ ಬಳಸಿ. ಇದು ಶುಕ್ರ ಮತ್ತು ಚಂದ್ರನ ಬಲವನ್ನ
ಹೆಚ್ಚಿಸುವಂಥದ್ದು. ಇನ್ನು ಹಸಿದವರಿಗೆ ಸ್ವಲ್ಪ ಅನ್ನ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಿ. ಇದರಿಂದ ನಿಮ್ಮ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇಂದಿನ ಜಪವಾಗಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ನೆನಪಿಡಿ, ಶಾಂತವಾಗಿರುವ ಸಮುದ್ರ ಎಂದಿಗೂ ಸಮರ್ಥ ನಾವಿಕನನ್ನ ಸೃಷ್ಟಿಸುವುದಿಲ್ಲ. ನಿಮ್ಮ ಬದುಕಿನ ಸವಾಲುಗಳೇ ನಿಮ್ಮನ್ನ ಇತಿಹಾಸ ಸೃಷ್ಟಿಸುವಂತಹ ಶಕ್ತಿಯನ್ನ ರೂಪಿಸುತ್ತವೆ. ಎದ್ದು ನಿಲ್ಲಿ. ನಿಮ್ಮ ಗುರಿ ನಿಮ್ಮನ್ನ ಹುಡುಕಿಕೊಂಡು ಬರುವಂತೆ ಕೆಲಸವನ್ನ ಮಾಡಬೇಕಾಗುತ್ತೆ. ಇಂದು ಆರ್ಥಿಕವಾಗಿ ಚೇತರಿಕೆ ಕಂಡು ಬರುತ್ತದೆ. ದೀರ್ಘಕಾಲದ ಬಾಕಿ ಹಣ ನಿಮ್ಮ ಕೈ ಸೇರಬಹುದು. ಹಳೆ ಸಾಲಗಳನ್ನ ತೀರಿಸಲು ಇದು ಒಳ್ಳೆಯ ಸಮಯ. ಭೂಮಿ ಅಥವಾ ಮನೆಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದ ಸಂಕೇತವಿದೆ. ಆದರೆ ಅನಗತ್ಯ ಐಷಾರಾಮಿ ವಸ್ತುಗಳ ಮೇಲೆ ಹಣವನ್ನ ವ್ಯಯಿಸಬೇಡಿ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗಲಿದೆ. ಮಂಗಳನ ಆಧಿಪತ್ಯವಿರುವಂತಹ ಈ ರಾಶಿಯವರಿಗೆ ಇಂದು ಧೈರ್ಯದ ನಿರ್ಧಾರಗಳು ಲಾಭವನ್ನ ತರಲಿವೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಇಂದು ಒಳ್ಳೆಯ ಆಫರ್ ಬರುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರು ಇಂದು ಆತುರದ ಹೂಡಿಕೆಯನ್ನ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೋಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೋಡ್ತೀರಾ. ಜೀವನ ಸಂಗಾತಿಯಿಂದ ಸಣ್ಣ ಪ್ರವಾಸ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಯೋಗವಿದೆ. ಅವಿವಾಹಿತರಿಗೆ ಮದುವೆ ಮಾತುಕತೆಗಳಲ್ಲಿ ಪ್ರಗತಿ ಕಂಡು ಬರುವಂಥದ್ದು. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾಗುತ್ತೆ. ಇಂದು ನಿಮ್ಮ ಶಕ್ತಿ ಮಟ್ಟ ಹೆಚ್ಚಿರುವಂಥದ್ದು. ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ಸಣ್ಣ ಮಟ್ಟದ ತಲೆನೋವು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಸೂರ್ಯೋದಯದ ಸಮಯದಲ್ಲಿ ಪ್ರಾಣಾಯಾಮ ಮಾಡುವುದು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗುವಂಥದ್ದು. ಇಂದು ಶಿವಲಿಂಗಕ್ಕೆ ಜೇನುತುಪ್ಪ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿ ಕಾರ್ಯಸಿದ್ಧಿಯನ್ನ ನೀಡುತ್ತದೆ. ಇಂದು ನಿಮ್ಮ ಉಡುಗೆಯಲ್ಲಿ ಕೆಂಪು ಬಣ್ಣದ ಕರವಸ್ತ್ರ ಅಥವಾ ಕೆಂಪು ದಾರವನ್ನ ಧರಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂಥದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಕೆಂಪು ಬೇಳೆ ದಾನವಾಗಿ ಮಾಡಿ. ಇದು ಮಂಗಳನ ದೋಷಗಳನ್ನ ನಿವಾರಿಸುವಂಥದ್ದು. ಇಂದಿನ ಜಪವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ಈ ದಿನ ನಿಮಗೆ ಒದಗಿ ಬರುವಂತದ್ದನ್ನ ನೋಡ್ತೀರಾ. ಧನುರ್ರಾಶಿಯವರು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ಇಂದು ಜಗತ್ತು ನಿಮ್ಮನ್ನ ನೋಡಿ ಆಶ್ಚರ್ಯ ಪಡುವಂತೆ ಮಾಡುವಂತಹ ಶಕ್ತಿ ನಿಮಗಿದೆ. ಎದ್ದು ನಿಲ್ಲಿ. ಗೆಲುವು ನಿಮಗಾಗಿ ಕಾಯುತ್ತಿದೆ. ಗುರಿ ಮುಟ್ಟುವಂತಹ ಆಸೆ ನಿಮಗಿದ್ದರೆ ದಾರಿಯಲ್ಲಿ ಬರುವ ಕಲ್ಲುಗಳು ನಿಮ್ಮನ್ನ ತಡೆಯುವುದಿಲ್ಲ. ಬದಲಾಗಿ ಅವು ನಿಮ್ಮ ಎತ್ತರವನ್ನ ಹೆಚ್ಚಿಸುವಂತಹ ಮೆಟ್ಟಲುಗಳನ್ನಾಗುತ್ತವೆ. ಧನುರಾಶಿಯವರು ಸೋಲಲು ಹುಟ್ಟಿದವರಲ್ಲ, ಇತಿಹಾಸ ಸೃಷ್ಟಿಸಲು ಹುಟ್ಟಿದವರು. ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಚೈತನ್ಯ ಇರಲಿದೆ. ನಿಮ್ಮ ದೂರದೃಷ್ಟಿಯ ಆಲೋಚನೆಗಳಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಹಠಾತ್ ಲಾಭವಾಗುವಂತಹ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ದಿನ. ವಿದೇಶಿ ವ್ಯವಹಾರಗಳಲ್ಲಿ ಪ್ರಗತಿ ಕಂಡು ಬರುತ್ತದೆ. ಇನ್ನು ಆರ್ಥಿಕವಾಗಿ ಇಂದು ಸಬಲರಾಗುವಿರಿ. ಬರಬೇಕಾಗಿದ್ದಂತಹ ಬಾಕಿ ಹಣ ಕೈ ಸೇರಬಹುದು. ವಾಹನ ಅಥವಾ ಆಸ್ತಿ ಖರೀದಿ ಮಾಡುವಂತಹ ಆಲೋಚನೆ ಇದ್ದರೆ ಇಂದು ಅದಕ್ಕೆ ಪೂರಕವಾದಂತಹ ವಾತಾವರಣ ಇರುವಂತದ್ದು. ಆದರೂ ಕುಟುಂಬದವರಿಗಾಗಿ ಸ್ವಲ್ಪ ಹೆಚ್ಚಿನ ಹಣ ವ್ಯಯಿಸುವಂತಹ ಸಂಭವವಿದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂತಹ ಚಿಂತೆಗಳು ದೂರವಾಗಲಿವೆ. ಜೀವನ ಸಂಗಾತಿಯೊಂದಿಗೆ ಸುಂದರ ಸಮಯವನ್ನ ಕಳೆಯುವಂತಹ ದಿನ. ಪ್ರೇಮಿಗಳಿಗೆ ಮದುವೆಯ ಮಾತುಕತೆ ನಡೆಸಲು ಇದು ಅತ್ಯಂತ ಸೂಕ್ತವಾದಂತಹ ಸಮಯ. ಇನ್ನು ಆರೋಗ್ಯದ ಬಗ್ಗೆ ಅತಿಯಾದಂತಹ ಆತ್ಮವಿಶ್ವಾಸ ಬೇಡ. ಕಾಲಿನ ನೋವು ಅಥವಾ ಸ್ನಾಯು ಸೆಳೆತ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವಿಸಬೇಕಾಗುತ್ತೆ. ಇಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪಂಚಾಮೃತ ಅಭಿಷೇಕ ಅಥವಾ ಬಿಲ್ಪತ್ರೆಯನ್ನು ಅರ್ಪಿಸಿ. ಇದು ಮಾನಸಿಕ ಶಾಂತಿಯನ್ನ ನೀಡುವಂಥದ್ದು. ಇನ್ನು ಓಂ ಬೃಹಸ್ಪತೇ ನಮಃ ಮಂತ್ರವನ್ನ 21 ಬಾರಿ ಪಠಿಸಿ. ಇದು ನಿಮ್ಮ ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂಥದ್ದು. ಇನ್ನು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ಹಣೆಗೆ ಕೇಸರಿ ಅಥವಾ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಳಿ. ಇದು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ಈ ದಿನ ನಿಮಗೆ ಒದಗಿ ಬರುವಂತದ್ದನ್ನ ನೋಡ್ತೀರಾ. ಮಕರ ರಾಶಿಯವರು ಜಗತ್ತು ನಿಮ್ಮ ವೇಗವನ್ನ ನೋಡಿ ನಿಮ್ಮನ್ನ ಜಡ್ಜ್ ಮಾಡಬಹುದು. ಆದರೆ ನೆನಪಿಡಿ, ಗೆಲ್ಲುವುದು ಓಡುವ ಮೂಲವಲ್ಲ, ನಿಧಾನವಾಗಿ ನಡೆದರೂ ಗುರಿ ಮುಟ್ಟುವಂತಹ ಆಮೆ. ಮಕರ ರಾಶಿಯವರೇ, ನಿಮ್ಮ ತಾಳ್ಮೆಯೇ ನಿಮ್ಮ ಶಕ್ತಿ. ಸದ್ಯಕ್ಕೆ ಪರಿಸ್ಥಿತಿ ಕಷ್ಟ ಎನಿಸಬಹುದು, ಆದರೆ ವಿಜಯದ ಕಿರೀಟ ನಿಮ್ಮ ತಲೆಗೆ ಏರುವುದು ಗ್ಯಾರಂಟಿ. ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಮಿಶ್ರ ಫಲ. ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಅಥವಾ ಮೊಣಕಾಲು ನೋವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ತಾಜಾ ಹಣ್ಣುಗಳ ಸೇವನೆಯನ್ನ ಮಾಡಿ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನ ನೋಡುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂತಹ ಚಿಂತೆ ದೂರವಾಗಲಿದೆ.
ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಘಟನೆಗಳು ನಡೆಯಲಿವೆ. ಇನ್ನು ಹಣಕಾಸಿನ ಹರಿವು ಕೂಡ ಸುಧಾರಣೆಯನ್ನ ಬರುವಂಥದ್ದು. ಹಳೆಯ ಸಾಲಗಳನ್ನ ತೀರಿಸಲು ಇದು ಒಳ್ಳೆಯ ಸಮಯ. ಭೂಮಿ ಅಥವಾ ವಾಹನ ಖರೀದಿ ಮಾಡುವಂತಹ ಆಲೋಚನೆ ಇದ್ದರೆ ಇಂದು ಚರ್ಚೆ ನಡೆಸಬಹುದು. ಹೂಡಿಕೆ ಮಾಡುವ ಮೊದಲು ಹಿರಿಯರ ಸಲಹೆಯನ್ನ ಪಡೆಯುವುದು ಮುಖ್ಯ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಶನಿ ರಾಶಾಧಿಪತಿಯಾಗಿರುವುದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ಸಿಗಬಹುದು. ವ್ಯಾಪಾರಸ್ಥರಿಗೆ ಆಕಸ್ಮಿಕ ಧನಲಾಭದ ಯೋಗವಿದೆ. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಇಂದು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಲ್ಪತ್ರೆಯನ್ನ ಅರ್ಪಿಸಿ ಅಥವಾ ಮನೆಯಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶನಿವಾರದಂತೆಯೇ ಸೋಮವಾರವೂ ಶನಿ ದೇವರನ್ನ ಸ್ಮರಿಸುವುದು ಮಕರ ರಾಶಿಯವರಿಗೆ ದೋಷ ನಿವಾರಕ. ಸಂಜೆ ಹಸುವಿಗೆ ಅಥವಾ ಕಪ್ಪು ನಾಯಿಗೆ ಸ್ವಲ್ಪ ಆಹಾರವನ್ನು ನೀಡಿ. ಇಂದು ನಿಮ್ಮ ಉಡುಪಿನಲ್ಲಿ ಕಡು ನೀಲಿ ಬಣ್ಣದ ಕರವಸ್ತ್ರ ಅಥವಾ ಬಟ್ಟೆಯನ್ನು ಬಳಸಿ. ಇದು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುವಂಥದ್ದು. ಇನ್ನು ಮನೆಯಲ್ಲಿ ಹಿರಿಯರ ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡಿ ಕೆಲಸವನ್ನು ಆರಂಭಿಸಬೇಕಾಗುತ್ತೆ. ಇದರಿಂದ ಅರ್ಧಕ್ಕೆ ನಿಂತಹ ಕೆಲಸಗಳು ಪೂರ್ಣಗೊಳ್ಳಲಿವೆ. ಶುಭ ಸಂಖ್ಯೆ 8 ಮತ್ತು 4. ಶುಭ ಬಣ್ಣ ನೀಲಿ ಮತ್ತು ಕಪ್ಪು ಬಣ್ಣವನ್ನು ಬಳಸಬೇಕಾಗುತ್ತೆ. ಕುಂಭರಾಶಿಯವರು ನೀವು ಯಾರೆಂದು ಜಗತ್ತಿಗೆ ತೋರಿಸುವಂತಹ ಅವಶ್ಯಕತೆ ಇಲ್ಲ. ನೀವು ಏನಾಗಬಲ್ಲಿರಿ ಎಂದು ನಿಮ್ಮಿಷ್ಟಕ್ಕೆ ನೀವು ಸಾಬೀತುಪಡಿಸಿದರೆ ಸಾಕು. ಕಾಲ ಕೆಟ್ಟಿದೆ ಎಂದು ಕೂರಬೇಡಿ. ಆ ಕಾಲವನ್ನೇ ಬದಲಿಸುವಂತಹ ತಾಕತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕಿದೆ. ನೀವು ನವೀನ ಆಲೋಚನೆಗಳ ರಾಜರು. ಇಂದು ಜಗತ್ತು ನಿಮ್ಮನ್ನ ಟೀಕಿಸಿದರೂ ನಿಮ್ಮ ಯಶಸ್ಸು ನಾಳೆ ಅವರಿಗೆ ಉತ್ತರವನ್ನ ನೀಡಲಿದೆ. ಗ್ರೈಂಡ್ ಮಾಡುವುದನ್ನ ನಿಲ್ಲಿಸಬೇಡಿ. ನಿಮ್ಮ ಸಮಯ ಶುರುವಾಗಿದೆ ಎಂಬ ನೀವು ತಿಳ್ಕೋಬೇಕಾಗುತ್ತೆ. ಇಂದು ಕುಟುಂಬದಲ್ಲಿ ಎಲ್ಲರ ಸಹಕಾರ ನಿಮಗೆ ದೊರೆಯಲಿದೆ. ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಯೋಗವಿದೆ. ಅವಿವಾಹಿತರಿಗೆ ಮನಸ್ಸಿನ ಒಪ್ಪುವಂತಹ ಸಂಬಂಧಗಳು ಕೂಡಿ ಬರುವಂತಹ, ಇನ್ನು ದಂಪತಿಗಳ ನಡುವೆ ಸಾಮರಸ್ಯವು ಕೂಡ ಹೆಚ್ಚಾಗಲಿದೆ. ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಳೆಯ ಬಾಕಿ ಹಣ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಅನಗತ್ಯ ಗ್ಯಾಜೆಟ್ಗಳು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಹೆಚ್ಚು ಖರ್ಚು ಮಾಡುವ ಸಂಭವವಿದೆ. ಸ್ವಲ್ಪ ಹತೋಟಿ ಇರಬೇಕಾಗುತ್ತೆ ಖರ್ಚು ಮಾಡುವುದರಲ್ಲಿ. ಇನ್ನು ಇಂದು ಉದ್ಯೋಗಿಗಳಿಗೆ ಕೆಲಸದಲ್ಲಿ ಹೊಸ ಆಯಾಮಗಳು ತೆಗೆದುಕೊಳ್ಳಲಿದೆ. ನೀವು ಈ ಹಿಂದೆ ಮಾಡಿದಂತಹ ಯೋಜನೆಗಳನ್ನ ಈಗ ಫಲ ನೀಡುವಂತಹ ಸಮಯ. ತಾಂತ್ರಿಕ ಕ್ಷೇತ್ರ ಮತ್ತು ಸಂಶೋಧನೆಯಲ್ಲಿ ಇರುವವರಿಗೆ ಹೆಚ್ಚಿನ ಲಾಭವಾಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ಆದರೆ ಪಾಲುದಾರರೊಂದಿಗೆ ಪಾರದರ್ಶಕವಾಗಿ ಇರಬೇಕಾಗುತ್ತೆ ನೀವು. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಕಾಲಿನ ಸ್ನಾಯುಗಳು ನೋವು ಅಥವಾ ನಿದ್ರಾಹೀನತೆ ಕಾಡಬಹುದು. ಕೆಲಸದ ನಡುವೆ ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ ಮತ್ತು ರಾತ್ರಿ ಲಘು ಆಹಾರ ಸೇವಿಸುವುದನ್ನ ನೀವು ರೂಢಿ ಮಾಡ್ಕೋಬೇಕಾಗುತ್ತೆ. ಇಂದು ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಡಿಸಿ. ಇದು ಮಾನಸಿಕ ಶಾಂತಿಗೆ ಅತ್ಯುತ್ತಮ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನು ದಾನವಾಗಿ ಮಾಡಿ. ಇದರಿಂದ ಶನಿ ದೋಷದ ತೀವ್ರತೆ ಕಡಿಮೆಯಾಗುವಂಥದ್ದು. ಇನ್ನು ಇಂದು ನಿಮ್ಮ ಉಡುಗೆಯಲ್ಲಿ ಕಡು ನೀಲಿ ಕರವಸ್ತ್ರವನ್ನ ಅಥವಾ ಬಟ್ಟೆಯನ್ನು ಬಳಸಿ. ಇದು ನಿಮ್ಮ ಅದೃಷ್ಟವನ್ನ ಹೆಚ್ಚಿಸುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ನೇರಳೆ ಬಣ್ಣವನ್ನ ಬಳಸಬೇಕಾಗುತ್ತೆ. ಮೀನರಾಶಿಯವರು ನಿಮ್ಮ ಶಾಂತಿಯೇ ನಿಮ್ಮ ಅತಿ ದೊಡ್ಡದಾದಂತಹ ಸೂಪರ್ ಪವರ್. ಜಗತ್ತು ಗದ್ದಲ ಮಾಡುತ್ತಿರಲಿ, ನೀವು ನದಿಯಂತೆ ಸುಮ್ಮನೆ ಹರಿಯುತ್ತೀರಿ. ಸಮುದ್ರ ಸೇರುವಂತಹ ಗಡಿಬಿಡಿ ನದಿಗಿಲ್ಲ, ಅದು ಹರಿಯುವ ಹಾದಿಯೇ ಅದಕ್ಕೆ ಸುಂದರ. ನಿಮ್ಮ ಸಮಯ ಬಂದಾಗ ನೀವೇನೆಂದು ಇಡೀ ಜಗತ್ತಿಗೆ ತಿಳಿಯುತ್ತದೆ. ಇಂದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಸ್ಥಿರ ಆಸ್ತಿ ಅಥವಾ ಚಿನ್ನಾಭರಣದ ಮೇಲೆ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ. ಹಿಂದೆ ಯಾರಿಗಾದರೂ ಕೊಟ್ಟಿದ್ದಂತಹ ಹಣ ಇಂದು ಮರಳಿ ಬರಬಹುದು. ಆದರೆ ಧಾರ್ಮಿಕ ಕಾರ್ಯಗಳಿಗಾಗಿ ಇಂದು ಸ್ವಲ್ಪ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಶುಭ ಫಲಿತಾಂಶಗಳು ಸಿಗಲಿವೆ. ನಿಮ್ಮ ಕ್ರಿಯಾಶೀಲತೆಯ ಅಥವಾ ಕ್ರಿಯಾತ್ಮಕ ಕೆಲಸಗಳಿಗೆ ಮೇಲಾಧಿಕಾರಿಗಳಿಂದ ಶ್ಲಾಘನೆ ವ್ಯಕ್ತವಾಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಹೊಸ ಆರ್ಡರ್ಗಳು ಅಥವಾ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಹಿರಿಯರ ಸಲಹೆಯು ನಿಮ್ಮ ವ್ಯವಹಾರದ ಲಾಭಕ್ಕೆ ದಾರಿಯಾಗಲಿದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಲಿದೆ. ದಂಪತಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸುಖಾಂತಗೊಳ್ಳಲಿವೆ. ಇಂದು ಮಕ್ಕಳೊಂದಿಗೆ ಅಥವಾ ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನ ಕಳೆಯಲು ಉತ್ತಮವಾದಂತಹ ದಿನ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ನೀರಿನಿಂದ ಹರಡುವಂತಹ ಸೋಂಕು ಅಥವಾ ಕಾಲಿನ ನೋವು ಸ್ವಲ್ಪ ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹೆಚ್ಚು ದ್ರವ ಪದಾರ್ಥಗಳನ್ನ ಸೇವಿಸಬೇಕಾಗುತ್ತೆ. ಇಂದು ಸೋಮವಾರವಾದ್ದರಿಂದ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಹಾಲು ಅಥವಾ ನೀರಿನಿಂದ ಅಭಿಷೇಕವನ್ನ ಮಾಡಿ. ಇದು ಮಾನಸಿಕ ಶಾಂತಿಗೆ ಅತ್ಯುತ್ತಮವಾದುದು. ಇನ್ನು ಸ್ನಾನದ ನಂತರ ಹಣೆಗೆ ಸ್ವಲ್ಪ ಕೇಸರಿ ತಿಲಕವನ್ನ ಅಥವಾ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಳಿ. ಇದು ನಿಮ್ಮ ಏಕಾಗ್ರತೆಯನ್ನ ಹೆಚ್ಚಿಸುವಂಥದ್ದು. ಇನ್ನು ಹಸಿದ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ನೀರು ಮತ್ತು ಆಹಾರವನ್ನ ನೀಡಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳನ್ನ ಕಡಿಮೆ ಮಾಡಲು ಸಹಕಾರಿ.
ಇಂದಿನ ಜಪವಾಗಿ ಓಂ ನಮೋ ನಾರಾಯಣಾಯ ನಮಃ ಅಥವಾ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ 108 ಬಾರಿ ಪಡಿಸಿ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು.